ಇವತ್ತು ನಮ್ಮ ರಾಜ್ಯದಲ್ಲಿ ಟ್ರೆಂಡಿಂಗ್ ಟಾಪಿಕ್ ಅಂದರೆ ಒಂದು ಟಾಕ್ಸಿಕ್ ಟ್ರೈಲರ್, ಆಮೇಲೆ ಇನ್ನೊಂದು ಬಿಗ್ ಬಾಸ್. ಇವತ್ತು ಹಲವು ಕಮೆಂಟ್ಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಯಿತು. ರಕ್ಷಿತಾ ಅವರಿಗೆ ವೋಟ್ ಕೊಡಿ ಅಂತ, ನೀವು ಪ್ರಮೋಟ್ ಮಾಡಿ ಅಂತ ಕಮೆಂಟ್ ಹಾಕ್ತಾರೆ. ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಇವತ್ತು ಟ್ರೆಂಡಿಂಗ್ ಟಾಪಿಕ್ ಇವತ್ತು ನಮ್ಮ ದೇಶದಲ್ಲಿ. ಆದರೆ ನಿಜವಾಗ್ಲೂ ಜನ ಟ್ರೆಂಡಿಂಗಲ್ಲೇ ಇರುವಂತಹ ಕೆಲವೊಂದು ವಿಚಾರಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ನೋಡಿ, ತಂದೆ ಮಗಳನ್ನು ಅತ್ಯಾಚಾರ ಮಾಡುವಂಥದ್ದು, ತಂದೆ ಮಗಳನ್ನು ಅತ್ಯಾಚಾರಕ್ಕೆ ದೂಡುವಂಥದ್ದು, ಇವೆಲ್ಲ ಘಟನೆಗಳು ಈ ಬೇರೆಲ್ಲೋ ರಾಜ್ಯದಲ್ಲಿ ಅಥವಾ ನಮ್ಮ ರಾಜ್ಯದ ಬೇರೆಲ್ಲೋ ಜಿಲ್ಲೆಗಳಲ್ಲಿ ನಡೀತಾ ಇದ್ದರೆ ನಾವು ಅದನ್ನೇ ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಆದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಹತ್ತಿರದ ಜಿಲ್ಲೆಯಲ್ಲಿ ಇವುಗಳು ನಿರ್ಭೀತಿಯಿಂದ ನಡೀತಾ ಇದೆ ಅಂತ ಹೇಳಿದರೆ, ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಟ್ರೆಂಡಿಂಗ್ ಟಾಪಿಕ್ ಏನು ಅಂತ ಕೇಳಿದರೆ, ಮಿಲಿಯನ್ ವ್ಯೂಸ್ ಅನ್ನು ಪಡ್ಕೊಳ್ತಾ ಇರುವಂತಹ ಟಾಕ್ಸಿಕ್ ಟ್ರೈಲರ್. ಎಲ್ರಿಗೂ ಗೊತ್ತೇ ಇದೆ, ಕನ್ನಡದ ಯಶ್ ಅವರ ಒಂದು ಸಿನಿಮಾದ ಟ್ರೈಲರ್ ಬರ್ತಾ ಇದೆ. ಮಾತ್ರವಲ್ಲ, ಈ ಒಂದು ಬಿಗ್ ಬಾಸ್ನಲ್ಲಿ ಸೆಮಿಫೈನಲ್ ಹಂತದಿಂದ ಫೈನಲ್ ಹಂತಕ್ಕೆ ತೇರ್ಗಡೆ ಆಗುವಂತಹ ಕೆಲವೊಂದು ಸ್ಪರ್ಧಿಗಳ ವಿಚಾರ, ಇವೆಲ್ಲವೂ ಟ್ರೆಂಡಿಂಗ್ ಟಾಪಿಕ್ಗಳು. ಅದನ್ನು ಮಾಡ್ಕೊಳ್ಳೋದಕ್ಕೆ, ನೋಡ್ಕೊಳ್ಳೋದಕ್ಕೆ ಬೇಜಾನ್ ಜನ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಸಮಾಜದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಧ್ವನಿ ಆಗೋಕೆ ಅಂತ ಕೆಲವು ಮಾಧ್ಯಮಗಳು, ಕೆಲವು ಚಾನಲ್ಗಳು ಇರುವಂಥದ್ದು. ಸೊ ಅದನ್ನು ನಾವು ಕೈಬಿಟ್ಟು ಇನ್ನು ಟ್ರೆಂಡಿಂಗ್ ಟಾಪಿಕ್ಗಳನ್ನು ಹಿಡ್ಕೊಂಡು ಹೋದರೆ ನಮ್ಮ ದಿವಸವನ್ನು ದೂಡ್ಬೋದು, ಆದರೆ ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ತಡೆಗಟ್ಟೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ದೊಡ್ಡ ಲಕ್ಷಾಂತರ ವ್ಯೂವರ್ಸ್ ಇರುವಂತಹ ಚಾನೆಲ್ಗಳು ಖಂಡಿತವಾಗಿಯೂ ಅಲ್ಲ. ಏನು 300, 400, 500 ವ್ಯೂವರ್ಸನ್ನು ಪಡ್ಕೊಂಡ್ರೂ ಪರವಾಗಿಲ್ಲ. ನಿಮ್ಮಲ್ಲಿಗೆ 500 ಜನರಿಗೆ ಇಂತಹ ವಿಚಾರಧಾರೆಗಳನ್ನು ತಲುಪಿಸೋಕೆ ನಮ್ಮಿಂದ ಸಾಧ್ಯ ಆಗಿದೆ ಎನ್ನುವಂತಹ ನೆಮ್ಮದಿ ನಮಗೆ ಸಿಕ್ಕಾಗ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕೂಡ 2 ಇಂತಹ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವವರಿದ್ದೇವೆ. ಈ ಒಂದು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಮಾತ್ರವಲ್ಲ, ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. 2 ಘಟನೆಗಳು, 2 ಬೆಚ್ಚಿ ಬೀಳಿಸುವಂತಹ ಘಟನೆಗಳು. ಒಂದು ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಅಪ್ರಾಪ್ತ ವಯಸ್ಸಿನ ಯುವತಿಗೆ ಅಥವಾ ಆ ಒಂದು ತಂದೆ, ಪಾಪಿ ತಂದೆಯ ಮಗಳಿಗೆ ಮಾಡಿದಂತಹ ಅನ್ಯಾಯದ ವಿರುದ್ಧವಾಗಿ ಮಾತಾಡ್ತಾ ಇದ್ದರೆ, ಇನ್ನೊಂದು ನಮ್ಮ ಹುಟ್ಟೂರು ಪುತ್ತೂರಿನಲ್ಲಿ ನಡೆದಂತಹ ಘಟನೆ, ತನ್ನ ಮಗಳನ್ನೇ ಅತ್ಯಾಚಾರ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಘಟನೆ. 2 ವೆರಿ ಕಾಂಪ್ಲಿಕೇಟೆಡ್ ವಿಚಾರಗಳು. ನಾವು ಯಾಕೆ ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅಂತ ಹೇಳಿದರೆ, ಜನಸಾಮಾನ್ಯರಲ್ಲಿ ಸಾಮಾನ್ಯ ಜ್ಞಾನ ಮೂಡಲಿ. ನೋಡಿ, ಅಣ್ಣ ತಮ್ಮ ಸಂಬಂಧ ಏನು, ತಂದೆ ಮಗಳು ಸಂಬಂಧ ಏನು, ಅಕ್ಕ ತಂಗಿ ಸಂಬಂಧ ಏನು, ಇವೆಲ್ಲದರ ಬಗ್ಗೆ ಜನರಿಗೆ ಗೊತ್ತಿರುವಂತಹ ವಿಚಾರ. ಆದರೆ ಇಂತಹ ಅನಾಹುತಗಳನ್ನು ಕೇಳಿಯಾದರೂ ಮುಂದಿನ ದಿವಸಗಳಲ್ಲಿ ಮುಂದಿನ ಪೀಳಿಗೆ ದಾರಿ ತಪ್ಪದೇ ಇರಲಿ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇದೇ ವಿಚಾರಗಳನ್ನು, ದೌರ್ಜನ್ಯದ ಬಗ್ಗೆ ವಿಚಾರಗಳನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಸಹಕಾರ ಮಾತ್ರ ನಮಗೆ ಸಾಕು, ಬೇರೆ ಯಾವುದೇ ನಿರೀಕ್ಷೆಗಳನ್ನು ನಿಮ್ಮ ಮುಂದೆ ನಾವು ಕೇಳ್ತಾ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಅಪ್ರಾಪ್ತ ಮಗಳನ್ನು, ತಾಯಿಯನ್ನು ಕಳ್ಕೊಂಡಂತಹ ಮಗಳನ್ನು ಚಿಕ್ಕಮಗಳೂರು ಜಿಲ್ಲೆಯ ಓರ್ವ ಭೂಪ ತಂದೆ ಆ ಒಂದು 16 ವರ್ಷದ ಮಗಳನ್ನು ಮಂಗಳೂರಿಗೆ ಕರ್ಕೊಂಡು ಬಂದು, ಅದು ಕೂಡ ದಳ್ಳಾಳಿಯ ಮುಖಾಂತರ, ಮಂಗಳೂರಿನ ಮೂಲದಂತಹ ಭರತ್ ಶೆಟ್ಟಿ ಎನ್ನುವಂತಹ ಓರ್ವ ದಳ್ಳಾಳಿಯ ಮುಖಾಂತರ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನು ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆಕೆಯ ಕುಟುಂಬಸ್ಥರೊಂದಿಗೆ ಈ ಒಂದು ವಿಚಾರವನ್ನು ಹೇಳಿದಂತಹ ಕಾರಣಕ್ಕಾಗಿ ಇವತ್ತು ತಂದೆ ಮತ್ತು ಈ ಒಂದು ಅನ್ಯಾಯ ಎಸಗಿದಂತಹ ವ್ಯಕ್ತಿಗಳು ಜೈಲಿಗೆ ಹೋಗಿರುವಂತಹ ವಿಚಾರ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹೋಬಳಿ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ. ಈ ಒಂದು ಅಮಾನವೀಯ ಕೃತ್ಯಕ್ಕೆ ಸಾಕ್ಷಿಯಾದಂತಹ ಒಂದು ಊರದು. ತಾಯಿ ಇಲ್ಲದ 16 ವರ್ಷದ ಮಗಳನ್ನು ತಂದೆ ಮತ್ತು ಆಕೆಯ ತಂದೆಯ ತಾಯಿ ಅಂದರೆ ಆ ಒಂದು ಹುಡುಗಿಯ ಅಜ್ಜಿ ಸೇರಿಕೊಂಡು ವೇಶ್ಯಾವಾಟಿಕೆ ದಂಧೆಗೆ ದೂಡಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಒಂದು ಪ್ರಕರಣ ದಾಖಲಾದ ನಂತರ ಮಂಗಳೂರು ಮೂಲದ ಭರತ್ ಶೆಟ್ಟಿ ಎನ್ನುವಂತಹ ವ್ಯಕ್ತಿಯನ್ನು, ಅಂದರೆ ಈ ಒಂದು ಪ್ರಕರಣ ಅಥವಾ ವೇಶ್ಯಾವಾಟಿಕೆ ಮಾಡಲು ಸಹಾಯ ಮಾಡಿದಂತಹ ಅವರ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರುವಂಥದ್ದು. ಈ ವ್ಯಕ್ತಿ ಈ ಒಂದು ತಂದೆಯ ಮುಖಾಂತರ ಆ ಒಂದು ಮಗಳನ್ನು ಮಂಗಳೂರಿಗೆ ಕರೆದೊಯ್ದು ಸತತ 1 ವಾರಗಳ ಕಾಲ 10ಕ್ಕಿಂತಲೂ ಹೆಚ್ಚಿನ ವ್ಯಕ್ತಿಗಳ ಜೊತೆಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೂಡ ಇರುವಂಥದ್ದು. ಇನ್ನು ಹೆಚ್ಚಾಗಿ
ಹೆಣ್ಣು ಮಕ್ಕಳಿಗೆ ಆಗುವಂತಹ ವಿಚಾರ, ಮುಟ್ಟಿನ ವಿಚಾರ ಎಲ್ರಿಗೂ ಗೊತ್ತೇ ಇದೆ, ಪೀರಿಯಡ್ಸ್ ಅಂತಾರೆ ಅದನ್ನು. ಸೊ ಆ ಒಂದು ಸಂದರ್ಭ ಅಂತ ಕೂಡ ಲೆಕ್ಕಿಸದೆ ಆ ಹೆಣ್ಣು ಮಗುವನ್ನು ನಿರಂತರವಾಗಿ ಪೀಡಿಸಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೋಡಿ ಎಷ್ಟೊಂದು ಅಮಾನವೀಯವಾದಂತಹ ಕೃತ್ಯ ಇದು. ಈ ಒಂದು ಮುಟ್ಟಿನ ಸಂದರ್ಭ ಅಂತ ಹೇಳಿದರೆ ಒಂದು ಹೆಣ್ಣು ಮಗುವಿನ ಅವಿಭಾಜ್ಯ ಅಂಗ, ತನ್ನ ದೇಹದಲ್ಲಿ ಆಗುವಂತಹ ಬೆಳವಣಿಗೆಯ ಒಂದು ಅವಿಭಾಜ್ಯ ಅಂಗ ಅಂತ ನಾವು ಕರಿತೇವೆ. ಸೊ ಆ ಒಂದು ಸಂದರ್ಭದಲ್ಲಿ ಆಕೆ ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆ ತಂದೆ ಆಗಿದ್ದವನಿಗೆ ಅಲ್ಪಜ್ಞಾನವಾದರೂ ಇರಲೇಬೇಕು, ಗಂಡನಾದವನಿಗೆ ಅಲ್ಪಜ್ಞಾನವಾದರೂ ಇರಲೇಬೇಕು, ಅಥವಾ ಇನ್ನು ಅಜ್ಜ ಅಜ್ಜಿ ಅಥವಾ ಇನ್ಯಾರೇ ಅಣ್ಣ ಸಹೋದರ ಸಹೋದರಿ ಆದವರಿಗೆ ಅಲ್ಪಜ್ಞಾನವಾದರೂ ಇರಲೇಬೇಕು. ಇದ್ಯಾವುದೇ ಪರಿಜ್ಞಾನವೂ ಇಲ್ಲದೆ ತಂದೆ ಮತ್ತು ಆ ಕಾಮುಕ ಭರತ್ ಶೆಟ್ಟಿ ಸೇರಿಕೊಂಡು ಮಾಡಿದಂತಹ ಈ ಒಂದು ದುಷ್ಟ ಕೃತ್ಯ ಇವತ್ತು ಜಗಜ್ಜಾಹೀರಾಗ್ತಾ ಇರುವಂಥದ್ದು. ಸೊ 6 ದಿನಗಳ ಇಷ್ಟೊಂದು ಕಠಿಣ ಸಮಯವನ್ನು ಕಳೆದಂತಹ ಈ ಒಂದು ಹೆಣ್ಣು ಮಗು ನೇರ ಚಿಕ್ಕಮಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ತನ್ನ ಚಿಕ್ಕಪ್ಪ ಮತ್ತು ಅತ್ತೆಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾಳೆ. ನನಗೆ ಈ ರೀತಿ ಅನ್ಯಾಯ ಆಗಿದೆ, ನನ್ನನ್ನು ಕರ್ಕೊಂಡು ಹೋಗಿ ವೇಶ್ಯಾವಾಟಿಕೆಗೆ ದೂಡಿದ್ದಾರೆ, 10-15 ವ್ಯಕ್ತಿಗಳಿಂದ ನನ್ನನ್ನು ಒಂದು ರೀತಿಯಲ್ಲಿ ಕ್ರೌರ್ಯ ಮೆರೆಸಿದ್ದಾರೆ. ಇಷ್ಟೊಂದು ದಾರುಣವಾದಂಥ ವಿಚಾರವನ್ನು ಅದು ಯಾವ ಮುಖದಲ್ಲಿ ಆ ಒಂದು ಮಗು ಹೇಳಿರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅವರ ಮೂಲಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಸೊ ಇಷ್ಟೆಲ್ಲ ಬೆಳವಣಿಗೆ ನಡೆಯಿತು, ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು ಅಂತ ನಂತರ ಈ ಒಂದು ಬೆಳವಣಿಗೆ ನಂತರ ಬೀರೂರು ಪೊಲೀಸ್ ಠಾಣಾ ಆಯುಕ್ತರು ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂಥದ್ದು. ಮಾತ್ರವಲ್ಲ, ತಂದೆ ಮತ್ತು ಅಜ್ಜಿ ಆಮೇಲೆ ಭರತ್ ಶೆಟ್ಟಿ ಎನ್ನುವಂತಹ ವ್ಯಕ್ತಿಗಳ ಜೊತೆಗೆ ಇನ್ನೊಂದು 2 ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಬರೀ ಇದು ಚಿಕ್ಕಮಗಳೂರಿನ ಈ ಒಂದು ವಿಚಾರ ಅಂತ ಹೇಳಿದರೆ ಸುಮ್ಮನಾದರೆ ಅಲ್ಲಿಗೆ ಮುಗಿಯೋದಿಲ್ಲ. ಪುತ್ತೂರಿನಲ್ಲಿ ಮತ್ತೊಂದು ಮನಕಲಕುವ ಬೆಳವಣಿಗೆ ನಡೆದಿರುವಂಥದ್ದು. ಅದು ತಂದೆ ಮಗಳನ್ನು ಯಾರ್ಯಾರ ಜೊತೆ ಮಲಗೋಕೆ ಹೇಳಿದಂಥದ್ದಲ್ಲ, ತಂದೆಯೇ ಮಗಳನ್ನು ಅತ್ಯಾಚಾರ ಮಾಡಿದಂತಹ ಒಂದು ವಿಚಾರ. ನೋಡಿ, ಈ ಒಂದು ವಿಚಾರವನ್ನು ಬಹಳಷ್ಟು ಬೇಸರದಿಂದ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಯಾಕೆಂತ ಕೇಳಿದರೆ, ತಂದೆಯಾದವನಿಗೆ ತಾನು ಹುಟ್ಟಿಸಿದ ಮಗಳ ಮೇಲೆ ಆ ಒಂದು ಕಾಮ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಿಜಕ್ಕೂ ಒಂದು ರೀತಿಯಲ್ಲಿ ಶಾಕ್ನಿಂದ ನಾವು ಈ ಒಂದು ವಿಚಾರವನ್ನು ಕೇಳಬೇಕಾಗುತ್ತೆ. ಸೊ ಈ ಒಂದು ಘಟನೆ ನಡೆದಿರುವಂಥದ್ದು ಪುತ್ತೂರಿನಲ್ಲಿ. ಈ ಒಂದು ಪ್ರಕರಣದ ಬಗ್ಗೆ ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನು ಅಬ್ದುಲ್ ಬಶೀರ್ ಅಂತ ಗುರುತಿಸಲಾಗಿದೆ. ಆ ಒಂದು ಹೆಣ್ಣು ಮಗುವನ್ನು ಮಂಗಳೂರಿನ ಲೇಡಿ ಓಷನ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಪ್ರಾಥಮಿಕ ವರದಿ ಇವತ್ತು ಮಾಹಿತಿ ತಿಳಿತಾ ಇರುವಂಥದ್ದು. ನೋಡಿ, ಇದು ಅಬ್ದುಲ್ ಸತ್ತಾರೋ, ಅದು ಭರತ್ ಶೆಟ್ಟಿನೋ, ಅಬ್ದುಲ್ ಕರೀಮೋ ಏನೋ, ನೋಡಿ ಇಲ್ಲಿ ಧರ್ಮ, ಜಾತಿ, ಪಂಗಡ ಈ ಒಂದು ವಿಚಾರದಲ್ಲಿ ಖಂಡಿತವಾಗಿ ಮಾತಾಡ್ತಾ ಇಲ್ಲ. ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ನಾವು ನಮ್ಮ ಈ ಒಂದು ಚಾನಲ್ ಮುಖಾಂತರ ಗಟ್ಟಿಯಾಗಿ ಧ್ವನಿ ಎತ್ತೇವೆ. ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ, ಅಪ್ರಾಪ್ತೆಯರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಗಟ್ಟಿಯಾಗಿ ಧ್ವನಿ ಆಗ್ತೇವೆ. ಅದು ಯಾವುದೇ ಸಂಘ, ಸಂಸ್ಥೆ, ಜಾತಿ, ಪಕ್ಷ, ಯಾವುದೇ ಭೇದ ಭಾವವನ್ನು ಇದರಲ್ಲಿ ನಾವು ತೋರಿಸೋದಿಲ್ಲ. ಈ ಒಂದು ವಿಷಯ ಇಲ್ಲೇ ನಿಲ್ಲಬೇಕು. ನೋಡಿ, ನಮ್ಮ ಕಮಿಷನರ್ ಅವರ SP ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥ ವಿಚಾರ, ಅವರನ್ನು ವರ್ಗಾವಣೆ ಮಾಡಬೇಕು, ಅದು ಇದು ಅಂತ. ಸೊ ಅವರು ಈ ಒಂದು ಸಮಾಜಕ್ಕೆ ಬೇಕಾಗಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂಥವರು. ಡ್ರಗ್ಸ್ ಪೆಡ್ಲರ್ಗಳಿರ್ಬೋದು ಅಥವಾ ಅಕ್ರಮ ದಂಧೆಗಳಿರ್ಬೋದು, ಇವೆಲ್ಲವನ್ನು ನಿಲ್ಲಿಸಿದವರು. ಸೊ ಈ ಒಂದು ವಿಚಾರದಲ್ಲಿ ಮಹಿಳೆಯರ ಹಕ್ಕುಗಳ ರಕ್ಷಣೆಗೋಸ್ಕರ ಕೂಡ ಈ ಒಂದು ವ್ಯಕ್ತಿಗಳು, ಈ ಇಬ್ಬರು ದಕ್ಷ ಅಧಿಕಾರಿಗಳಿಂದ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಅದಕ್ಕೂ ವರ್ಗಾವಣೆ ಆಗುವುದಕ್ಕಿಂತಲೂ ಮೊದಲು ಈ ಒಂದು ಕರಾವಳಿಯಲ್ಲಿ ಇಂತಹ ಕೃತ್ಯಗಳು ಮತ್ತೆ ನಡೆದಂತೆ ಏನಾದರೂ ಒಂದು ಸುತ್ತೋಲೆಗಳನ್ನು ಹೊರಡಿಸಿ ಇಂತಹ ಕಟ್ಟು ಪಾಪಿಗಳಿಗೆ ವಧೆ ಶಿಕ್ಷೆ, ಗಲ್ಲು ಶಿಕ್ಷೆಗೆ ಕಡಿಮೆಯಾಗಿ ಯಾವುದೇ ಶಿಕ್ಷೆಗಳನ್ನು ಕೂಡ ಕೊಡದೆ, ನೋಡಿ ಸಣ್ಣ ಸಿವಿಲ್ ಈ ಒಂದು ಕೆಳಮಟ್ಟದ ನ್ಯಾಯಾಲಯಗಳಲ್ಲೇ ಇಂತಹ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಟ್ಟುಬಿಡಿ. ಯಾಕಂತ ಕೇಳಿದರೆ, ಯಾಕೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಮತ್ತೆ ಸಂತ್ರಸ್ತರು ತಮ್ಮ ಸಮಯವನ್ನು ಕಳೀತಾ ಇರಬೇಕು? ಕೆಳಮಟ್ಟದ ನ್ಯಾಯಾಲಯಗಳೇ ಈ ಒಂದು ವಿಚಾರದಲ್ಲಿ ಗಲ್ಲು ಶಿಕ್ಷೆಯನ್ನು ಆದೇಶ ಕೊಟ್ಟು ಬಿಡಬೇಕು. ಮಾತ್ರ ಅಲ್ಲ, ಕೊಟ್ಟು ಅದನ್ನು ಹೈಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನೇ ಕೊಡಬಾರ್ದು. 1-2 ದಿವಸಗಳೊಳಗೆ ಆರೋಪಿಯನ್ನು ಅರೆಸ್ಟ್ ಮಾಡಿ ಆತನ ಗಲ್ಲು ಶಿಕ್ಷೆಯನ್ನು ಅಲ್ಲೇ ಮಾಡಬೇಕು. ಇಂತಹ ಒಂದು ಕಾನೂನು ವ್ಯವಸ್ಥೆ ಬರಬೇಕು. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೀವು ವೀಕ್ಷಣೆ ಮಾಡ್ತಾ ಇರೋರು ದಯವಿಟ್ಟು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಮಾತ್ರವಲ್ಲ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.